ಗೌರಿಬಿದನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 6 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ಜನರ ಸಹಕಾರ ಮತ್ತು ವಿಶ್ವಾಸದಿಂದ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿಯೂ ಹೆಚ್ಚಿನ ಅನುದಾನ ಪಡೆದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವ ಸಂಕಲ್ಪ ಹೊಂದಿದ್ದೇನೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ರಾಜಕೀಯ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿ ಜನಪರ ಆಡಳಿತ ನೀಡಲಾಗುವುದು ಎಂದರು. ಈ ರಸ್ತೆ ನಮಗೆ ಬರೋದಿಲ್ಲ, ಆದರೂ ಕೂಡ ನನ್ನ ವಿವೇಚನಾ ಅಮೌಂಟಲ್ಲಿ ಹಾಕಿ ಮಾಡಿಸ್ಕೊಡ್ತಾ ಇದ್ದೀನಿ. ಭಾಳ ಜನ ಕೇಳ್ಕೊತಾರೆ ಅಂದ್ಬಿಟ್ಟು ನಗರಸಭೆಗೂ ಬರಲ್ಲ, ಸರಿಯಾಗಿ ಬರಲ್ಲ, ಹೈವೇ ಅವರೇ ಮಾಡಬೇಕಿದೆ. ಅದನ್ನ ನಿಮಗೆ ಕಷ್ಟ ಪ್ರಾಬ್ಲಮ್ ಅಂತ ನೋಡಿಬಿಟ್ಟು ನಮ್ದು ಯಾವುದೋ ವಿವೇಚನೆ ಅಮೌಂಟ್ ತೆಗೆದು ಇಲ್ಲಿ ಆಗ್ತಾ ಇದ್ದೀನಿ. ಈ ಒಂದು ಕ್ಷೇತ್ರಕ್ಕೆ ನಾನು ಬಂದಾಗ ಕಲ್ಲುಡಿಯ ಜನತೆ, ನಮ್ಮ ಗೋಪಾಲು, ಅದಕ್ಕಿಂತ ವಿಶೇಷವಾಗಿ ನಮ್ಮ ಬಾಬಣ್ಣರು ಬಂದ ತಕ್ಷಣ ಈ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿದರು. ಅದೇ ರೀತಿ ಅಲ್ಲಿ ಮಂಟಪಕ್ಕೆ ಒಂದು ಸಾಮೂಹಿಕ ಕಲ್ಯಾಣ ಮಂಟಪವನ್ನು ನಾವು ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿದರು. ಹಾಗೆಯೇ ಈ ಒಂದು ಕಲ್ಯಾಣಿನೂ ಕೂಡ ಇನ್ನೂ ಅಚ್ಚುಕಟ್ಟಿಗೆ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು 3 ಬೇಡಿಕೆಯನ್ನು ಇಟ್ಟಿದ್ದೀವಿ. ಈಗ ಒಂದು ಬೇಡಿಕೆ ಈಡೇರ್ತದೆ. 30 ಲಕ್ಷ ಹಚ್ಚಿದ್ರೆ ಎಷ್ಟು? 33 ಲಕ್ಷ ರೂಪಾಯಿನಲ್ಲಿ ಅಚ್ಚುಕಟ್ಟಾದಂಥ ವಾಕ್ ಬೇಕಾದ್ರೂ ಹೋಗ್ಬೋದು, ಕಾರಲ್ಲಿ ಬೇಕಾದ್ರೂ ಹೋಗ್ಬೋದು, ಅಚ್ಚುಕಟ್ಟಾದಂಥ ಒಂದು ಕಾಂಕ್ರೀಟ್ ರೋಡ್ ಮಾಡಿಸ್ಕೊಡ್ತೀವಿ. ಒಂದು. ಎರಡನೇದಾಗಿ ಈಗಾಗಲೇ DC ಅಪ್ರೂವ್ ಮಾಡಿಸಿದ್ದೀನಿ, ಈಗ ಬರ್ತದೆ. ಅದನ್ನು ಕೂಡ ಮುಂದೆ ಬಂದು ಪೂಜೆ ಮಾಡಿಸ್ತೀನಿ. ಯಾವುದು? ಸಮುದಾಯ ಭವನ. ಅದೇ ರೀತಿ ಇದನ್ನು ಕೂಡ ಮುಂದಿನ ಕಲ್ಯಾಣಿನೂ ಕೂಡ ಅಭಿವೃದ್ಧಿಪಡಿಸಿ ಬರೀ ಕಲ್ಲುಡಿ ಜನತೆ ಮಾತ್ರ ಅಲ್ಲ, ಇದು ಗೌರಿಬಿದನೂರಿನ ಪೂರ್ತಿ ತಾಲೂಕಿನ ಜನತೆಗೆ ಸಂಬಂಧಪಟ್ಟಿದ್ದು. ಎಲ್ಲರೂ ಕೂಡ ಭಕ್ತಾದಿಗಳು ಬರ್ತಾರೆ. ನಾನು ಎಷ್ಟೊತ್ತಿ ಹೇಳ್ತಿದ್ದೆ ಬಾಬಣ್ಣಿಗೆ, ಇಲ್ಲಿ ಬಂದು ಮೇಲ್ಗಡೆ ಹೋಗಿ ಯಾವಾಗಾರ ಬೇಜಾರಾದಾಗ ಬಂದು ಮೇಲ್ಗಡೆ ಕೂತ್ಕೊಂಡ್ರೆ ಒಂದು 10 ನಿಮಿಷ 15 ನಿಮಿಷ ದೇವ್ರು ಪ್ರಾರ್ಥನೆ ಮಾಡಿ ಕೂತ್ಕೊಂಡು ಅರ್ಧ ಗಂಟೆ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂತ ಒಂದು ಪ್ರಸಿದ್ಧವಾದಂಥ ವೈಬ್ರೇಷನ್ ಇರುವಂಥ ಒಂದು ಜಾಗ ಅಂತ ಬಾಬಣ್ಣರಿಗೆ ಹೇಳ್ತಾ ಇದ್ದೆ. ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಮುಂದಿನ 2 ವರ್ಷಗಳನ್ನು ಅತ್ಯಂತ ಮಹತ್ವದ ಅವಧಿಯನ್ನಾಗಿ ಪರಿಗಣಿಸಿದ್ದೇನೆ. ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ, ಕೃಷಿ, ಕುಡಿಯುವ ನೀರು ಹಾಗೂ ರಸ್ತೆ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿ ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸ ಮಾಡಲಾಗುವುದು. ಗ್ರಾಮೀಣ ಪ್ರದೇಶಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅಭಿವೃದ್ಧಿ ಕಾರ್ಯಗಳನ್ನು ವೇಗಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.